ಶತಮಾನ ಕಂಡ ಧಾರವಾಡದ ಈ ಐತಿಹಾಸಿಕ ಕೆಳಗೇರಿ ಕೆರೆಯನ್ನು ಉಳಿಸಿ ಬೆಳೆಸಲು ಕಂಕಣಬದ್ಧರಾಗಿರುವ ಸಾಮಾಜಿಕ ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು, ಪರಿಸರವಾದಿಗಳು, ಸ್ವಯಂ ಸೇವಕರು, ಜನಪ್ರತಿನಿಧಿಗಳು, ಶಾಲಾ ಕಾಲೇಜುಗಳ NSS ವಿದ್ಯಾರ್ಥಿಗಳು ಸೇರಿದಂತೆ ಸರ್ಕಾರಿ ಅಥವಾ ಸರ್ಕಾರೇತರ ನೌಕರರು, ಸಂಘ ಸಂಸ್ಥೆಗಳು ಮುಂದಾಗಿ ಈ ಕೆಳಗೇರಿ ಕೆರೆಯ ಸುತ್ತಮುತ್ತಲಿನ ಕಸವನ್ನು, ಗಲೀಜನ್ನು ಸ್ವಚ್ಛಗೊಳಿಸುತ್ತಾ ತಮ್ಮ ಶ್ರಮದಾನವನ್ನು ಕೊಡುತ್ತಾ ಬರುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಈ ಬಾರಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ಹಾಗೂ ಪ್ರಸ್ತುತ ಹೈಕೋರ್ಟ್ನ ನ್ಯಾಯವಾದಿಗಳು ಮತ್ತು ಫೋಕಸ್ ಗ್ರೂಪ್ ಸಂಸ್ಥೆಯ ಅಧ್ಯಕ್ಷರುಗಳಾದ ಶ್ರೀ SH ಮುತ್ತಲಗೋಡ್ ಹಾಗೂ ಧಾರವಾಡದ ನ್ಯಾಯಾಧೀಶರು ಮತ್ತು ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಶ್ರೀ ಪರಶುರಾಮ್ ದೊಡ್ಡಮನಿ ಈ ಕೆಳಗೇರಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ತಮ್ಮ ಶ್ರಮದಾನವನ್ನು ಮಾಡಿ ಸರ್ಕಾರಕ್ಕೆ ಚಾಟಿ ಏಟು ಕೊಟ್ಟು ರಾಜ್ಯದಲ್ಲಿನ ಎಲ್ಲ ಕೆರೆಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕುರಿತು ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಧಾರವಾಡ ನಗರದ ಐತಿಹಾಸಿಕ ಈ ಸುಂದರ ಕೆರೆ ದಿನದಿಂದ ದಿನಕ್ಕೆ ಸೊರಗುತ್ತಿದೆ. ಇಲ್ಲಿಗೆ ಬರುವ ಸಾರ್ವಜನಿಕರು ಇಲ್ಲಿನ ಪ್ರಕೃತಿ ಸೌಂದರ್ಯ ಹಾಳು ಮಾಡುತ್ತಿದ್ದಾರೆ. ತಾವು ತರುವ ಪ್ಲಾಸ್ಟಿಕ್ ಸೇರಿದಂತೆ ವೇಸ್ಟ್ ವಸ್ತುಗಳನ್ನು ಬೀಸಾಡುತ್ತಿರುವ ಕಾರಣ ಕೆರೆಯ ಸುತ್ತಮುತ್ತಲೂ ಗಲೀಜು ತುಂಬಿಕೊಂಡಿದೆ. ಇಂಥ ಸ್ವಚ್ಛತಾ ಅಭಿಯಾನ ವಾರದ ರವಿವಾರ ಹಾಗೂ ರಜಾ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಸಾಧ್ಯವಾದಷ್ಟು ಸ್ವಯಂ ಸೇವಕರು ಬಂದು ಕೈ ಜೋಡಿಸಬೇಕಾಗಿದೆ. ಸಂಘ ಸಂಸ್ಥೆಗಳಿಂದ ಅದಾರ, ಆಮೇಲೆ ಮಾನಸಿಕ ಇಲಾಖೆ ಅಲ್ಲಿಂದ ಬಂದಾರ, ಸಾಕಷ್ಟು ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಬಂದು ಎಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನಂತಂದ್ರೆ ನಾವು ಮಾದರಿ ಕೆರೆಯನ್ನು ಮಾಡಬೇಕಾಗಿದೆ. ನಮ್ಮ ಕೆಳಗೇರಿಯನ್ನ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಾವು ಇವತ್ತಿನ ದಿನ ಈ ಒಂದು ವಿಷಯವನ್ನು ಎತ್ಕೊಂಡು ಸಕ್ಸಸ್ ಮಾಡಲಿಕ್ಕೆ ಕಾರಣ ಏನಂದ್ರೆ ಇದ್ರ ಹಿಂದೆ ಒಂದು ಎನರ್ಜಿ ಅದ, ಏನಂದ್ರೆ ಒಂದು ಶಕ್ತಿ. ಅಂದ್ರೆ ಈ ಕೆರೆಯನ್ನು ನಾವು ಅತ್ಯಂತ ಚಂದ ಮಾಡುವಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಆ ರೀತಿ ಮಾಡ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ರೀತಿ ನಾಳೆ ಪ್ರತಿಯೊಂದು ಕೆರೆ ನಮ್ಮ ಕರ್ನಾಟಕದ ಕೆರೆಗಳ ಸ್ವಚ್ಛ ಆಗಬೇಕು ಅನ್ನೋ ಬೇಡಿಕೆ ಇದೆ. ದೇವರು ಅದ್ರ ನಮ್ಗೆ ಎಲ್ಲರಿಗೂ ಪರಿಸರ ಪ್ರೇಮಿಗಳಿಗೆ ಕೆಲಸ ಮಾಡುವಂಗ ಆಶೀರ್ವಾದ ಮಾಡಲಿ. ಮತ್ತು ನಾವು ಆ ರೀತಿ ಕೆಲಸ ಮಾಡ್ತೀವಿ. ಇದನ್ನು ಗೆದ್ದೆಗೆ ರೀತಿ ಒಂದು ಛಲ ನಮ್ಮಲ್ಲಿದೆ. ಅದಕ್ಕೆ ಎಲ್ಲರೂ ಸಮಸ್ತ ಒಂದು ಜನರ ಇದ್ರ ಜೊತೆ ನಮ್ಮ ಜೊತೆ ಇದ್ದಾರೆ. ಅದಕ್ಕೆ ಮುಂದಿನ ಸರ್ ಮಾತಾಡ್ತಾರೆ, ಮುತ್ತಲಗೋಡ್ ಸಾಹೇಬರು. ಈ ಧಾರವಾಡದ ಶತಮಾನ ಕಂಡ ಕೆಳಗೇರಿ ಕೆರೆ ವಿಶ್ವೇಶ್ವರ ಅವರಿಂದ ಸ್ಥಾಪಿತ ಆಗಿದೆ ಅಂತ ಲೇಖನ ಇದೆ. ಮುಖ್ಯವಾಗಿ ಜಲಮೂಲಗಳು ಎಲ್ಲಿದ್ದವು ಅಲ್ಲಿ ಬಹುಶಃ ನಾಗರಿಕತೆ ಶುರುವಾಗಿದೆ. ಆದರೆ ನಾಗರಿಕತೆ ಬೆಳೀತಾ ಜಲಮೂಲಗಳನ್ನು ನಾಶ ಮಾಡುವಂಥ ಪರಿಸ್ಥಿತಿ ಬಂದಿದ್ದು ದುರ್ದೈವ ಸಂಗತಿ. ನಾನು ನಿವೃತ್ತನಾಗಿ 10 ವರ್ಷ ಆಗಿದೆ. 10 ವರ್ಷಗಳಿಂದ ಪ್ರತಿದಿನ ಸಂಜೆ ಧಾರವಾಡದ ಕೆಳಗೇರಿ ಕೆರೆಗೆ ವಿಹಾರಕ್ಕೆ ಬರ್ತಾ ಇದ್ದೆ. 2016ರಲ್ಲಿ ಈ ಕೆರೆ ಕಲುಷಿತ ನೀರನ್ನು ಬಿಡುವ ಮೂಲಕ ಇಲ್ಲಿ ಜಲ ಕೆಳ ಶುರುವಾಯಿತು. ಅಲ್ಲಿಂದ ಬಹುಶಃ ಸುಂದರ ಕೆರೆ, ಶತಮಾನ ಕಂಡ ಕೆರೆಗೆ ಅವಸಾನ ಶುರುವಾಯಿತು. ಈ ವಿಷಯದಲ್ಲಿ ನಾನು ಪ್ರತಿ ದಿವಸ ನೋಡ್ತಾ ಇದ್ದಾಗ ಸುಮ್ಮನೆ ಕೂತ್ಕೊಂಡು ಮಾತಾಡಿ ಹೋಗೋದು, ಇದರಿಂದ ಏನು ಪ್ರಯೋಜನ ಇಲ್ಲ ಅಂಥೇಳಿ ನಾನು ಧಾರವಾಡದ ಅಡ್ವೊಕೇಟ್ ಫೋಕಸ್ ಗ್ರೂಪ್ ಅಂತ ಇದೆ, ಅದರ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಚಾಲಕರಂತ ಶ್ರೀ NG ರಸಾಳಕರ್ ವಕೀಲರಿದ್ದಾರೆ. ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದರು, ಇದಕ್ಕೆ ನಾವು ಒಂದು ಪತ್ರ ಬರೆಯೋಣ ಅಂಥೇಳಿ. ಸುಮಾರು 50 ಸಂಸ್ಥೆಗಳು ನಾವು ಪತ್ರ ಬರೆದಿದ್ವಿ. ಅಗ್ರಿಕಲ್ಚರ್ ಕಾಲೇಜ್ ಬರೆದಿದ್ದೀವಿ, ಕಾರ್ಪೊರೇಷನ್ಗೆ ಬರೆದಿದ್ದೀವಿ, DC ಆಫೀಸಿಗೆ ಬರೆದಿದ್ದೀವಿ, ಕೆರೆ ಪ್ರಾಧಿಕಾರ ಸರ್ಕಾರಕ್ಕೆ ಬರೆದಿದ್ದೀವಿ, ವಾಲ್ಮೀಗೆ ಬರೆದಿದ್ದೀವಿ. ಆದರೆ ನಮಗೆ ಪ್ರತಿಕ್ರಿಯೆ ಬಂದಿದ್ದು ಕೇವಲ ಒಂದು ಸಂಸ್ಥೆಯಿಂದ, ಅಗ್ರಿಕಲ್ಚರ್ ಕಾಲೇಜಿಂದ. ಇನ್ನು ಹೆಚ್ಚಿನ ಪ್ರತಿಕ್ರಿಯೆ ಬಂದಿದ್ದು ಧಾರವಾಡದ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ. ಬಹುಶಃ ನಮ್ಮ ಪತ್ರ ಈ ಮಟ್ಟದ ಪರಿಣಾಮ ಮಾಡ್ತಿದ್ದ ಕಾರಣ ಅಂದರೆ ಪರಶುರಾಮ್ ದೊಡ್ಡಮನಿಯವರು. ಅವ್ರು ಏನು ಮಾಡಿದರು, ಆ ಪತ್ರಗಳನ್ನು ತೆಗೆದುಕೊಂಡು ಇದಕ್ಕೆ ಮೂಲವಾಗಿ ನಾವು ಏನು ಮಾತಾಡಿದ್ವಿ, ಕೆರೆ ಯಾರ್ದಿದ್ದಕ್ಕೆ ಅಗ್ರಿಕಲ್ಚರ್ ಕಾಲೇಜ್ ನಮಗೆ ನೀರು ಬಳಕೆ ಮಾಡುವಂಥ ಮಾತ್ರ ಅವಕಾಶ ಇದೆ, ಸ್ವಚ್ಛ ಮಾಡೋದು ಅದನ್ನು ಮೇಂಟೆನೆನ್ಸ್ ಇಲ್ಲ ಅಂತ. ಈಗ ನಾವು ಇದಕ್ಕೆ ಮೂಲಕ್ಕೆ ಕೈ ಹಾಕಿದ್ದೇವೆ. ಕೆರೆಯನ್ನು ಒಂದು ಸಕ್ಷಮ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ತಂದು ಅದಕ್ಕೆ ಸರಿಯಾದ ಒಂದು ಪ್ರಾಜೆಕ್ಟ್ ಮಾಡಿ ಇದೊಂದು ಸುಂದರ ವಿಹಾರ ತಾಣವಾಗಿ ಧಾರವಾಡದ ಜನತೆಗೆ ಇದನ್ನು ನಾವು ಕೊಡಬೇಕಾಗಿದೆ. ಬಹುಶಃ ಹೋದ ಸಾರಿ ಬಂದಾಗ ವಾಲ್ಮೀಕಿ ಡೈರೆಕ್ಟ್ ಹೇಳಿದ್ರು, ಮೇಲಿಂದ ಚಿತ್ರ ತೆಗೆದರೆ ಇದು ಧಾರವಾಡದ ನತ್ತು ಕಂಡಂಗೆ ಕಾಣ್ತದೆ. ಬಹುಶಃ ಎಲ್ಲರಿಗೂ ಗೊತ್ತಿದೆ, ನತ್ತು ಹೇಗೆ ಸ್ತ್ರೀಗೆ ಅತ್ಯಂತ ಸುಂದರ ಕಾಣ್ತದೆ, ಹಾಗೆ ಧಾರವಾಡದ ಸುಂದರವಾದ ಕೆರೆ. ಇದನ್ನು ನಾವು ಹಾಳು ಮಾಡ್ತಾ ಇದ್ದದ್ದನ್ನು ತಡಿಬೇಕಾಗಿದೆ. ಇವತ್ತು ನಾವೇನು ಪ್ರಾರಂಭ ಮಾಡಿದ್ವಿ, ಯಾವುದೇ ಸುದೀರ್ಘ ನಡಿಗೆ ಒಂದು ಹೆಜ್ಜೆ ಪ್ರಾರಂಭ ಆಗುತ್ತೆ. ಹಾಗೆ ಇದೊಂದು ಪ್ರಯತ್ನ ನಡೆದಿದೆ. ಇಲ್ಲಿ ನಾವು ವಕೀಲರು, ಕೆಳಗೇರಿ ಗ್ರಾಮದವರು, ಅಗ್ರಿಕಲ್ಚರ್ ಕಾಲೇಜರು, ಕಾರ್ಪೊರೇಷನ್ರು, ಕಾರ್ಪೊರೇಟರು, NGOದವರು, ವಿಶೇಷವಾಗಿ NSSನ ಯುವಕರು. NSS ಬಗ್ಗೆ ನನಗೆ ಯಾಕೆ ವಿಶೇಷ ಗೌರವ ಅಂದರೆ, 50 ವರ್ಷದ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯ 10 ಕಾಲೇಜಿನಲ್ಲಿ ಧಾರವಾಡ ಗದಗಿನ JT ಕಾಲೇಜ್ ಒಂದಿತ್ತು. ಅದರಲ್ಲಿ 3 ವರ್ಷ ಕೆಲಸ ಮಾಡಿದ್ದೆ ನಾನು. NSS ಸಮಾಜಕ್ಕೆ ಏನು ಮಾಡ್ಬೋದು ಅನ್ನೋದು ಬಹುಶಃ ನನಗೆ ಗೊತ್ತಿಲ್ಲ. ಇವತ್ತು ನಾನು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ NSS ಕಾರಣ.
ಇಲ್ಲಿ ಎಲ್ಲ ಸಾವಿರಾರು ಜನ ಇದನ್ನು ಮಾತಾಡೋಕ್ಕೆ ಶಕ್ತಿ ಕೊಡೋದು NSS ಅಂತ ವಿದ್ಯಾರ್ಥಿ ಬಂದರೆ ನೀವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಆದ್ದರಿಂದ ದಯಮಾಡಿ ಈ ಎಲ್ಲರ ಕೈ ಜೋಡಿಸಿದ್ದೀರಿ. ಇದೊಂದು ಅಭಿಯಾನ ಪ್ರಾರಂಭ ಆಗಿದೆ. ತಾರ್ಕಿಕ ಅಂತ್ಯ ಕಂಡು ಸುಂದರವಾದ ಕೆರೆಯಾಗಿ ಕೆಳಗೇರಿ ಜನರಿಗೆ ಧಾರವಾಡಕ್ಕೆ ಈ ಕೆರೆಯನ್ನು ಕೊಡುವುದು ನಮ್ಮ ಮೂಲ ಉದ್ದೇಶ. ಇದರಲ್ಲಿ ನಮ್ಮ ಯಾವುದೇ ಸ್ವಾರ್ಥ ಇಲ್ಲ. ಪರಶುರಾಮ್ ದೊಡ್ಡಮನಿ ಸರ್ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಧ್ಯಕ್ಷ ಮಾತಾಡ್ತಾರೆ. ಈಗಾಗಲೇ ಮಾತಾಡಿದ ಹಾಗೆ ಇದಕ್ಕೊಂದು ನಾವು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತೇಳಿ ಜಿಲ್ಲಾ ಅಧಿಕಾರಿಗಳಿಗೆ ಈಗಾಗಲೇ ಪ್ರಾಧಿಕಾರದಿಂದ ಪತ್ರವನ್ನಾಗಲೇ ಬರೆಯಲಾಗಿದೆ. ಅತಿಕ್ರಮಣ ಆಗಿದೆ ಅಂತ ಕೆಲವೊಂದು ಆಪಾದನೆಗಳು ಬಂದಿರೋದ್ರಿಂದ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಲಿಖಿತವಾಗಿ ತಿಳಿಸಿದ್ವಿ. ಸಂಬಂಧಪಟ್ಟ ಇಲಾಖೆಗಳ ಮೂಲಕವಾಗಿ ಇದು ಕೆರೆಯನ್ನು ಸಂಪೂರ್ಣವಾಗಿ ಸರ್ವೆ ಮಾಡಿಸಿ ಅಳತೆ ಮಾಡಿ ಅದನ್ನು ವರದಿ ಕೊಡೋಕೆ ಹೇಳಿದ್ವಿ. ಆ ಪ್ರಕಾರ ತಕ್ಷಣವೇ ಜಿಲ್ಲಾಧಿಕಾರಿಗಳು ಸಹ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಅಳತೆ ಮಾಡಿ ವರದಿ ಕೊಡೋಕೆ ಹೇಳ್ಯಾರ. ಅದು ಬಂದ್ರಂದ್ರೆ ಅದ್ರ ಮೇಲೆ ಕಾನೂನು ಕ್ರಮವನ್ನು ಖಂಡಿತವಾಗಿ ತೆಗೆದುಕೊಳ್ತೀವಿ. ಯಾವುದೇ ಇದು ಇಲ್ಲ, ಕಾನೂನುಗಳಲ್ಲಿ ಸ್ಪಷ್ಟವಾಗಿದೆ, ಯಾರನ್ನೂ ಮೊಲಾಜಿ ನೋಡೋಂಗಿಲ್ಲ. ಹಾಗಾಗಿ ಆ ರೀತಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಒಂದು ಅವಳಿ ನಗರ, ದೊಡ್ಡ ನಗರ. ಇಲ್ಲಿ ಏನಂತೇಳಿ ಈ ಕೆರೆಗೆ ಏನಂತಂದರೆ ಇಲ್ಲಿ ಲಾನ್ ಹಾಕ್ಸೋದಾಗಲಿ ಹಣ್ಣು ಮತ್ತು ಔಷಧೀಯ ಸಸ್ಯಗಳನ್ನು ನೆಡೋದು ಮಾಡಿ ಅಲ್ಲಿ ಒಂದು ಕೆರೆಯಲ್ಲಿ ನಡುವೆಯಲ್ಲಿ ಕಾರಂಜಿಯನ್ನು ಉತ್ಪಾದನೆ ಮಾಡಿದ್ರೆ ನೀರು ಆಕ್ಸಿಜನ್ ಹೆಚ್ಚಾಗಿ ಉತ್ಪಾದನೆಯಾಗಿ ಈಗ ಜಲಚರಗಳಿರ್ತಾವಲ್ಲ ಒಳ್ಳೆಯ ಆಕ್ಸಿಜನ್ ನೀರು ಶುದ್ಧವಾಗಿರುತ್ತೆ. ಆಮೇಲೆ ಏನಂತಂದರೆ ಇಲ್ಲಿ ಬೋಟಿಂಗ್ ಅಂತೆಲ್ಲ ಮಾಡಿರೋಂದ್ರೆ ಪ್ರವಾಸಿ ತಾಣ ಆಗುತ್ತಾ. ಇಲ್ಲಿ ಸ್ಥಳೀಯರಿಗೆ ಕೆಲಸ ಸಣ್ಣ ಪುಟ್ಟ ಕೆಲಸಗಳಾಗ್ತವೆ. ಆಮೇಲೆ ಎಲ್ಲರೂ ಜನ ಬಂದು ಇಲ್ಲಿ ಪ್ರೇಕ್ಷಣೀಯ ಸ್ಥಳ ಆಗಿರೋದ್ರಿಂದ ಎಲ್ಲ ಒಂಥರ ಆರ್ಥಿಕವಾಗಿ ಎಲ್ಲರೂ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅದರ ಜೊತೆಗೆ ಏನಂತ ಹೇಳಿದ್ರಂತ ಜೀವಜಲ ಅವು ಕೆರೆ, ನದಿ, ಹಳ್ಳ ಕೊಳ್ಳ ಎಲ್ಲ ಇರ್ತಾವೆ. ಜೀವಜಲಗಳು ಅವುಗಳ ಉಳಿದ್ರೆ ಮಾತ್ರ ಮಾನವ ಸಂತತಿ ಉಳಿಯೋಕ್ಕೆ ಸಾಧ್ಯತೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಕೆರೆಗಳನ್ನು ಉಳಿಸುವ ಅಭಿವೃದ್ಧಿ ಪ್ರತಿಯೊಬ್ಬರ ಕರ್ತವ್ಯ ಆಗೈತಿ. ಆಮೇಲೆ ಇಲ್ಲಿ ಜನರ ಕೆಳಗೇರಿ ಗ್ರಾಮದ ಜನರನ್ನು ಸಹಿತ ನಾವು ವಿಶ್ವಾಸ ತೆಗೆದುಕೊಂಡಿರೋದ್ರಿಂದ ಹೋದ ಸಾರಿ ತುಂಬ ಇದನ್ನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದರು. ಆಮೇಲೆ ಮುಂದೆ ಇದು ಹಂತವಾಗಿ ಇದಾಗುತ್ತೆ. ಅದಕ್ಕಾಗಿ ಮತ್ತು ವಾಲ್ಮೀಕಿ ನಿರ್ದೇಶಕರು ಸಹಿತ ಬಂದಿದ್ದರು, ಕೃಷಿ ಇಲಾಖೆಯ ವಿಜ್ಞಾನಿಗಳು ಎಲ್ಲರೂ ಬಂದಿದ್ದರು. ಎಲ್ಲರೂ ಸಹಕಾರ ಸಿಕ್ಕಿದೆ ಅವರ. ಮತ್ತು ಪೌರ ಕಾರ್ಮಿಕರು ತುಂಬ ಪಾಪ ಅವರು ನಾವು ಹೋದ ಸಾರಿ ಈ ಸಾರಿ ತುಂಬ ಶ್ರಮಪಟ್ಟಿಯಲ್ಲಿ ಕೆಲಸ ಮಾಡಿದ್ರು. ಹಾಗಾಗಿ ನಾನು ಇದರಲ್ಲಿ ಎಲ್ಲರಿಗೂ ಭಾಗವಹಿಸಿಕೊಂಡು ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿಕೆ. ಧನ್ಯವಾದಗಳು. ಇವರು NGOದವರು ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ. ಅದರಲ್ಲಿ ಒಬ್ಬರು ಶ್ರೀನಿವಾಸ್ ಕುಲಕರ್ಣಿ ಸರ್ ಅಂತೇಳಿ ಪರಿಸರಕ್ಕಾಗಿ ನಾವು ಅಂತೇಳಿ ಇವರು ಒಂದು ಎರಡು ಮಾತು ಮಾತಾಡಿರ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ ಕುಲಕರ್ಣಿ ಅಂತ ರಾಜ್ಯ ಮಟ್ಟದ ಒಂದು ಪರಿಸರಕ್ಕಾಗಿ ನಾವು ಅಂತ ಒಂದು ನೆಟ್ವರ್ಕ್ ಇದೆ. ಇದು ಎಲ್ಲೆಲ್ಲಿ ಕೆರೆಗಳ ಬಗ್ಗೆ ಇದು ಜಾಗೃತಿ ಮೂಡಿಸುವಂಥದ್ದು ಮತ್ತು ಗಿಡ ನೆಡುವಂಥದ್ದು ಇದಕ್ಕೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದೆ. ಇದು ಸುಮಾರು 2,000ರಿಂದ 3,000 ಜನ ಇದರಲ್ಲಿ ನೋಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ. ನಾವು ಧಾರವಾಡದ ಪರವಾಗಿ ನಾವು ಅದರಲ್ಲಿ ಭಾಗವಹಿಸಿಕೊಂಡಿದ್ದೇವೆ. ಈ ಕೆರೆ ಸ್ವಚ್ಛತಾ ಕಾರ್ಯಕ್ರಮ ಕೇವಲ ಕೆಳಗೇರಿ ಮಾತ್ರ ಸೀಮಿತ ಅಂತ ಮಾಡದೇ ನಾವು ಈ ಸಾದರಕೆರೆ ಇರ್ಬೋದು ಅಥವಾ ಮತ್ತೊಂದು ಧಾರವಾಡದಲ್ಲಿ ಎಷ್ಟು ಕೆರೆಗಳಿದೆ ಎಲ್ಲ ಕೆರೆಗಳಲ್ಲಿ ಇಂಥ ಯುವಕರನ್ನ ಐಡೆಂಟಿಫೈ ಮಾಡಿ ಅವರಿಗೆ ನಾವು ಇದ್ರ ಬಗ್ಗೆ ಚಟುವಟಿಕೆಯನ್ನು ಮಾಡಬೇಕು, ಸ್ವಚ್ಛತಾ ಕಾರ್ಯಕ್ರಮ ಹಾಕುವಂತೆ ನಾವು ಅವ್ರಿಗೆ ಪ್ರೇರಣೆ ಮಾಡಬೇಕು ಮತ್ತು ಅವರಿಗೆ ನಾವು ಇದರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಮ್ಮ ಉದ್ದೇಶ ಇದೆ. ಇದು ಆ ದಿಶೆಯಲ್ಲಿ ಇದು ನಮ್ಮ ಈ ಒಂದು ಕೆಳಗೇರಿ ಕೆರೆಯ ಒಂದು ಚಟುವಟಿಕೆಯಲ್ಲಿ ನಾವು ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ. ಇದೇ ಥರ ಇದು ನಾವು ಬೇರೆ ಬೇರೆ ಕೆರೆಗಳಿಗೂ ಸಹಿತ ನಾವು ಭೇಟಿ ಕೊಟ್ಟು ಅಲ್ಲಿದ್ದಂಥ ಸುತ್ತಲಿರುವಂಥ ಜನರಿಗೆಲ್ಲ ಜಾಗೃತಿ ಮೂಡಿಸುವಂಥದ್ದು ಮುಖ್ಯವಂತ ನನಗನ್ನಿಸ್ತದೆ. ಸೊ ಅದು ಆ ದಿಶೆಯಲ್ಲಿ ಇವಾಗ ನಾವು ತಾಗ್ತಾ ಇದ್ದೇವೆ. ರಸಾಕರ್ ಸರ್ ಒಂದು ಎರಡು ಮಾತಾಡ್ತಾರೆ. ನಾನು ಅಡ್ವೊಕೇಟ್ ಫೋಕಸ್ ಈ ಸಮೂಹದ ಪ್ರತಿನಿಧಿಯಾಗಿದ್ದೇನೆ. ಧಾರವಾಡದ ಈ ಐತಿಹಾಸಿಕ ಕೆಳಗೇರಿ ಕೆರೆಯ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಹಂಗಳಕಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಪರಿಚಯಿಸಿದರು. ಸಾಮಾಜಿಕ ಹೋರಾಟಗಾರರಾದ ಶ್ರೀನಿವಾಸ್ ಕುಲಕರ್ಣಿ, ಅಶೋಕ್ ಕೋರಿ, ಹೈಕೋರ್ಟ್ನ ವಕೀಲರಾದ NS ರಸಾಳ್ಕರ್, ಪರಿಸರ ಸಂಸ್ಥೆಯ ಕವಿತಾ ಅಂಗಡಿ, ಟ್ರೀ ಟ್ರಾನ್ಸ್ಫರ್ ಎಕ್ಸ್ಪರ್ಟ್ ಅಸ್ಲಂ ಅಬ್ಬಿಹಾಳ್, ಮಂಜುನಾಥ್ ಹಿರೇಮಠ್, ಬಸವರಾಜ್ ಕೊಟಬಾಗಿ, ಕೆಳಗೇರಿ ಶ್ರೀ ಕಲ್ಮೇಶ್ವರ್ ಗುಡಿಯ ಟ್ರಸ್ಟ್ನ ಅಧ್ಯಕ್ಷರಾದ ರುದ್ರಗೌಡ ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ SA ಬಿರಾದಾರ್, ಡಾಕ್ಟರ್ ಮೋಹನ್ ಕುಮಾರ್ ತುಂಬದ್, ಧರಿಯಪ್ಪ ಅಜಗೊಂಡನವರ್, ಡಾಕ್ಟರ್ ಶಿವಾನಂದ ಶೆಟ್ಟರ್, ನಿರ್ಮಲಾ ಹಿರೇಗೌಡರ್, ಶಾರದಾ ದಾಬಡೆ, DLSAನ ಮಂಜುನಾಥ್ ಹಾಗೂ ಬಸವರಾಜ್, ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಹೊಸಮಠ್ ಹಾಗೂ ಕರ್ನಾಟಕ ಕಲಾ ಮಹಾವಿದ್ಯಾಲಯದ
ಪ್ರೊಫೆಸರ್ ಆಗಿರುವ ಡಾಕ್ಟರ್ ಸಲೀಮಾ ಬಿ ಕೋಳೂರವರು ಹಾಗೂ NSS ಘಟಕದ ವಿದ್ಯಾರ್ಥಿನಿಯರು ಸೇರಿದಂತೆ ಧಾರವಾಡ ಮಹಾನಗರ ಪಾಲಿಕೆಯ ನೌಕರರು ಈ ಕೆಳಗೇರಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಶ್ರಮದಾನ ಮಾಡಿದರು. ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಯ ಪ್ರಸ್ತುತಿ. ಧನ್ಯವಾದಗಳು. ಬಂದ್ರು ಚಾಲು ಮಾಡಿದಲ್ಲ ಎಲ್ಲರೂ ಬಂದ್ರೆ ಸರ್ ರಾಡಿ ಅಂದ್ಕೊಳ್ಳಿ ಒಳ್ಳೆ ಬಿಟ್ಟಿದ್ರು. ಹೌದು ಸರ್, ನಾನು ಇದನ್ನ ಎಷ್ಟು ಚೆನ್ನಾಗಿತ್ತು 13ರಿಂದ 16ವರೆಗೂ 14ಕಲ್ಲಿ ಇದನ್ನ ಬಿಟ್ರು ಹೊಲಸು ನೀರು. ಅವಾಗ ಇದು ಶುರು ಆಯ್ತು, ಒಂದಿರ್ಲಿಲ್ಲ ಇಲ್ಲಿ. ಆಮೇಲೆ ಇದನ್ನ ಬೆಳೆಯಕ್ಕೆ ಬಿಟ್ಬಿಟ್ರು. ನೌ ಇಟ್ ಈಸ್ ಡಿಫಿಕಲ್ಟ್ ಟು ರಿಮೂವ್ ಇಟ್. ನಾಟ್ ಇಂಪಾಸಿಬಲ್ ಬಟ್ ಡಿಫಿಕಲ್ಟ್. ಅದಕ್ಕೆ ನಾವು ಇದನ್ನ ಒಂದು ಸರಿ ತಿಂಗಳ ಗಂಟ್ಲೆ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಆಮೇಲೆ ಮೇಂಟೈನ್ ಮಾಡಬೇಕು. ಈಗ ನಾವು ತೆಗೆದು ಹೋದ್ ಅಂತ ಹೇಳಿರಿ ಇಟ್ಸ್ ಆಫ್ ನೋ ಯೂಸ್. ಮತ್ತೆ ನಾಳೆ ಬೆಳಿತೈತಿ. ಅದಕ್ಕೆ ಈಗ ಒಂದು ಅಭಿಯಾನ ಏನಂದ್ರೆ, ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಹೆಜ್ಜೆಯಿಂದ ದೀರ್ಘ ಪ್ರಯಾಣ ಶುರು ಆಗಲಿ, ಸಣ್ಣ ಪ್ರಯತ್ನ ಶುರು ಮಾಡಿವಿ. ಇದು ದೊಡ್ಡ ಪ್ರಯತ್ನ ಆಗಿ ಕೆರೆ ಸ್ವಚ್ಛ ಆಗಿ ಇದು ಒಂದು ಸುಂದರ ತಾಣ ಆಗಬೇಕಿದೆ. ಧಾರವಾಡಕ್ಕೆ ಒಂದು ಅತ್ಯಂತ ಸುಂದರ ವಿಹಾರ ತಾಣ ಆಗಿ ಜನರಿಗೆ ಲಭ್ಯ ಆಗಬೇಕಿದೆ. ಸರ್, ಇದು ಎಷ್ಟು ಜಾಗ ಇದೆಯಲ್ಲ ಕೆಳಗೇರಿ ಕೆರೆ, ವಾಲ್ ಈಗ ಇದಕ್ಕಾಗಿ ಪ್ರಾರಂಭ ಆಗಿದೆ. ಸರ್ಕಾರಕ್ಕೆ ಇದರದ ವ್ಯಾಪ್ತಿ ಬಗ್ಗೆ ಒಂದು ಇದು ಇದೆ ಸಂತೆ. ಆ ವ್ಯಾಪ್ತಿ ಬಗ್ಗೆ ಸ್ಪಷ್ಟಪಡಿಸಲಿಕ್ಕೆ ನಾವು ಲೀಗಲ್ ಸೆಲ್ತೇಳಿ ಕೆಲಸ ಮಾಡ್ತಾ ಇದ್ದೀವಿ. ಆ ನಂತರ ಇದಕ್ಕೆ ನೀವು ಹೇಳಿದಾಗೆ ಸಂಪೂರ್ಣವಾದ ಒಂದು ಪ್ರಾಜೆಕ್ಟ್, ಅದನ್ನು ಯಾವುದೋ ಒಂದು ವ್ಯಾಪ್ತಿಗೆ ಬಂದರೆ ಸರಿಯಾದ ಪ್ರಾಜೆಕ್ಟ್ ಮಾಡೋಕ್ಕೆ ಬರ್ತದೆ. ಈಗ ಏನಾಗಿದೆ, ಅಗ್ರಿಕಲ್ಚರ್ ಕಾಲೇಜ್ನವರಿಗೆ ಇದರ ನೀರನ್ನು ಉಪಯೋಗಿಸಬೇಕು ಅಂತೇಳಿ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ನೀರು ಉಪಯೋಗಿಸುವಂಥ ಲೀಸ್ ಇದೆ, ಅದರ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇದ್ರ ಪರಿಣಾಮವನ್ನು ಏನು ಮಾಡಬೇಕಾದ್ರೆ ಒಂದು ಕಾನೂನು ವ್ಯಾಪ್ತಿಯಲ್ಲಿ ತಂದು ಸರಿಯಾದ ಸರ್ಕಾರದಿಂದ ಇದಕ್ಕೆ ಸರಿಯಾದ ಯೋಜನೆಯಾಗಿ ಈ ಹಲವಾರು ಊರುಗಳಲ್ಲಿ ನಾವು ನೋಡಿದ್ದೀವಿ. ಬೆಳಗಾವಿ ಕೋಟೆಕೆರೆ ಅಂತ ನೋಡ್ರಿ, ಎಲ್ಲ ಕಡೆ ಚೆನ್ನಾಗಿದ್ದಾವೆ. ಅವುಗಳನ್ನ ನಾವು ನೋಡಿಕೊಂಡು ಈ ಧಾರವಾಡಕ್ಕೆ ಇದು ನಿನ್ನ ಮೊನ್ನೆ ವಾಲ್ಮೀಕಿ ಡೈರೆಕ್ಟ್ ಹೇಳ್ತಾ ಇದ್ರು, ಇದು ಧಾರವಾಡದ ನತ್ತು ಅಂತ ಹೇಳ್ತಾ ಇದ್ರು. ಆದ್ರಿಂದ ಈ ಸುಂದರ ಕೆರೆಯನ್ನು ಉಳಿಸಿಕೊಳ್ಳೋದು ನಮ್ಮ ಕೆಲಸ ಆಗಿದೆ. ಆದ್ರಿಂದ 10 ವರ್ಷಗಳಲ್ಲಿ ಹಾಳಾಗಿದ್ದಂಥ ಈ ಕೆರೆಯನ್ನು ನಾವಿವತ್ತು ಸುಂದರ ಕೆರೆಯನ್ನು ಮಾಡಿ ಧಾರವಾಡದ ಜನತೆಗೆ ಇದೊಂದು ವಿಹಾರ ತಾಣವಾಗಿ ನಾವು ಕೊಡಬೇಕಾದಂಥ ಒಂದು ಸಣ್ಣ ಪ್ರಯತ್ನ ಇದೆ ಸರ್. ನಾನು ಪರ್ಸನಲಿ, ಯಾಕೆಂದರೆ ನಾನು ಇಬ್ಬರು ಜಡ್ಜ್ಗಳದೊಂದು ಇದು ತಗೋತೀನಿ ಸರ್. ಆ್ಯಕ್ಚುಲಿ ಇದು ಆಗಬೇಕಾಯ್ತು ಸರ್. ನೀವು ಹೇಳಿದ ಪ್ರಕಾರ ಹಂಗಲ್ಲ, ಈ ಥರ ಕೆಲಸ ಮಾಡ್ತಿರ್ತಾರೆ ಅದನ್ನು ಕವರ್ ಎಲ್ಲ. ಆದರೆ ಇದ್ರ ಪ್ರಾಜೆಕ್ಟ್ ಒಂದು ಒಳ್ಳೆ ಸಜೆಷನ್ ಕೊಟ್ರು ಸರ್. ಅದ್ರಲ್ಲಿ ನಾ ಹೇಳೋದು ಇವ್ರು ಈ ಕಡೆ ವಿಡಿಯೋ ಮಾಡ್ರಿ ಅಂತ ಅವ್ರು ಕರೆಕ್ಟ್. ಸನ್ಶೈನ್ ಈ ಕಡೆ ಬರ್ರಿ, ನಾನು ಅದಕ್ಕೆ ಸ್ಟಾಪ್. ಸರ್ ಇಲ್ಲಿ ಹಿಂಗೆ ನಿಂದಿರ್ಬೋದು, ಅಲ್ಲಿ ಇಲ್ಲಿ ಈ ಕಡೆ ತಗೊಂಡ್ರಿ ಸರ್. ಈ ಕಡೆ ಬಂದಿದೆ ಸರ್. ಅಲ್ಲಿ 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 ಬಂದು ಅಂದ್ರೆ ಅವರು ಎಲ್ಲ ಕೆಲಸ ಮಾಡಿದ್ರೆ ಎಲ್ಲ ಕವರ್ ಆಗ್ಬೇಕು ಸರ್. ಒಳ್ಳೆ ಪ್ರಾಜೆಕ್ಟ್ ಆಗಿ ಎಲ್ಲರೂ ಕಾಣಿಸ್ತಾರಲ್ಲ. ನಾನು ನಿವೃತ್ತ ವಾಣಿಜ್ಯ ತೆರಿಗೆ ಅಧಿಕಾರಿ 2008. ನನಗೆ ಜಿಲ್ಲಾ ಆಡಳಿತ ನನ್ನ ಸೇವಾವಧಿ 36 ವರ್ಷದಲ್ಲಿ ಜಿಲ್ಲಾ ಆಡಳಿತದ ಜೊತೆಗೆ ಬಹಳಷ್ಟು ಇದು ನೈಸರ್ಗಿಕ ವಿಪತ್ತು ಬಂದಾಗ ಅದರಲ್ಲಿ ಭಾಗವಹಿಸುವ ಸುಯೋಗ ಬಂದಿದೆ. ಅಲ್ಪ ಕಾಣಿಕೆ ಅದರಲ್ಲಿ ನಾನು ಆಸಕ್ತಿಯಿಂದ ಮಾಡಿದ್ದೆ. ಉದಾಹರಣಾರ್ಥ ಹೇಳ್ಬೋದು, ಲಾತೂರು ಭೂಕಂಪದಿಂದ ಹಿಡ್ಕೊಂಡು ಒರಿಸ್ಸಾ, ಕಚ್ ಈ ಫ್ಲಡ್ಡಿಂಗ್, ಆಮೇಲೆ
ಲೇಟೆಸ್ಟ್ ಆಗಿ ಸುನಾಮಿ, ಇವೆಲ್ಲ ಇದರಲ್ಲಿ ಸುನಾಮಿ ಬಂದಾಗ ನಾನು ಕಾರವಾರದಲ್ಲಿ ಜಿಲ್ಲಾಡಳಿತದ ಒಂದು ಭಾಗವಾಗಿದ್ದೆ. ಅಲ್ಲಿಯ ನಿಲಯ್ ಮಿತಾಶ್ ಮತ್ತು ರಾಕೇಶ್ ಸಿಂಗ್ ಮಾಡಿದರೆ ಯಾವ ರೀತಿ ಕ್ರಾಂತಿ ಮಾಡಬಹುದು ತಮ್ಮ ಅಧಿಕಾರ ಮಿತಿಯಲ್ಲಿ, ತಮ್ಮ ಕಾಯ್ದೆ ಮಿತಿಯಲ್ಲಿ. ನಾನು ಆಗಲೇ ಉದಾಹರಣೆ ಮಾಡಿದ್ದೆ, ನಿಲಯ್ ಮಿತಾಶ್ ಅವ್ರ ಹೆಸರು ಪುನರ್ ನಾವು ನೆನಪು ಮಾಡ್ಕೋತೇವೆ. ಕಾರವಾರ ಬೀಚ್ ಮೂವ್ಮೆಂಟು ಜನರ ಸಹಕಾರದಿಂದ, ಅಧಿಕಾರ ಬಲದಿಂದ ಎಲ್ಲ ಅಧಿಕಾರಿಗಳು ಸ್ವಯಂ ಸೇವಕರಾಗಿ ಅದನ್ನು ಯಾವ ರೀತಿ ಮಾಡಿದರು ಅದನ್ನು ಇಲ್ಲಿ ಧಾರವಾಡದಲ್ಲಿ ಮಾಡಬೇಕಾಗಿದೆ. ಸುದೈವದಿಂದ ಈಗ ಒಳ್ಳೆ ಡೆಪ್ಟಿ ಕಮಿಷನರ್ ಶ್ರೀಮತಿ ದಿವ್ಯಾ ಪ್ರಭು ಅವರು ಬಂದಿದ್ದಾರೆ. ಅವರು ಇಲೆಕ್ಷನ್ ಕಾರ್ಯದಲ್ಲಿದ್ದರಿಂದ ಅವ್ರಿಗೇನೋ ಭೇಟಿ ಆಗಲಿಲ್ಲ, ಯಾಕಂದರೆ ಪೂರ್ಣ ಒತ್ತಡ ಇದೆ. ಅವ್ರಿಗೆ ಭೇಟಿ ಆಗುವ ಸುಯೋಗ ಮಾಡ್ತೀವಿ. ಅವರು ಬಂದಾಗ ಕೆಲವೇ ದಿವಸದಲ್ಲಿ ಅವರು ಇಡುವ ಹೆಜ್ಜೆಗಳಿಗೆ ನನಗೆ ನಿಲಯ್ ಮಿತಾಶ್ ಅವ್ರದ್ದು ನೆನಪು ಬಂತು. ಅವರು ದೆಹಲಿಯಲ್ಲಿದ್ದಾರೆ. ಅವ್ರು ಕೂಡ ಮಾತಾಡಿದೆ, ಸರ್ ತಮ್ಮ ರೀತಿ ಒಬ್ಬರು ಜಿಲ್ಲಾಧಿಕಾರಿ ಬಂದಿದ್ದಾರೆ ಅಂತ ಹೇಳುವಂಥ ಸುಯೋಗನೂ ಬಂತು. ನನ್ನ ಮನವಿ ಏನಂದರೆ, ಜಿಲ್ಲಾಧಿಕಾರಿಗಳು ತಾವು ಮುಂದಾಳತನ ತೆಗೆದುಕೊಂಡು ಪೊಲೀಸ್ ಕಮಿಷನರ್ ಮತ್ತು SP ಮತ್ತು ಸೂಪರಿಂಟೆಂಡೆಂಟ್ ಆಫ್ PWD, ಇಂಜಿನಿಯರಿಂಗ್, ಕಾರ್ಪೊರೇಷನ್ ಕಮಿಷನರ್ ತಾವೆಲ್ಲ ಸೇರಿ ಜನರಿಗೆ ಮೋಟಿವೇಟ್ ಮಾಡಿ, ಸ್ವಯಂ ಸಂಘಗಳು ಇವ್ರ ಜೊತೆಗೆ ಕೆಲಿಗೇರಿ ಜನತೆ ಜೊತೆಗೆ ಸೇರಿ ಇದು ಒಂದು ಮಾದರಿ ಕೆಲಿಗೇರಿ ಮಾಡೋಣ. ಇದೊಂದು ಮಾದರಿ ಕೆರೆ ಮಾಡಿ ಅದಕ್ಕೆ ಬೇಕಾಗುವ ಎಲ್ಲ ಡಿಪಾರ್ಟ್ಮೆಂಟ್ಲಿ, ಫಾರ್ ಎಕ್ಸಾಂಪಲ್ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ನಲ್ಲಿ ಪರಿಸರ ವಿಜ್ಞಾನಿಗಳಿದ್ದಾರೆ. ಆದರೆ ಕೆಲಿಗೇರಿ ಸೆಕ್ಷನ್ ಒಬ್ಬರು ಯಾರಾದರೂ ಕೇಸ್ ವರ್ಕರ್ ಬೇಕು, ಅದಕ್ಕೊಂದು ಸೂಪರ್ವೈಸರ್ ಬೇಕು. ಕೆಲಿಗೇರಿ ನೋಡಲಿಕ್ಕೆ ಒಂದು 10 ಜನರದ್ದು ಒಂದು ಟೀಮ್ ಬೇಕು. 24/7 ಪೌರ ಕಾರ್ಮಿಕರು ಬೇಕು. ಡೆಫಿನೆಟ್ ಫ್ಲೋ ಚಾರ್ಟ್ ಬೇಕು. ಅದಕ್ಕೊಂದು ಅಡ್ಮಿನಿಸ್ಟ್ರೇಷನ್ ಚೆಕ್ ಲಿಸ್ಟ್, ಪ್ರತಿ ಮಂತ್ ಸೂಪರ್ವೈಸರ್ ಬೇಕು. ಅದಾದ ನಂತರ ಈ ಕೆರೆಗೆ ಏನು ಡೆವಲಪ್ಮೆಂಟ್ ಮಾಡಬೇಕು, ಎಕ್ಸ್ಪರ್ಟ್ಸ್ ಇರ್ತಾರೆ. PWD ಇಂಜಿನಿಯರ್ಸ್ ಇದ್ದಾರೆ, ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ. ಮತ್ತು ನಮಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಹಳಷ್ಟು ಇದೆ. ಹಿಂದೆ ಒಬ್ಬರು ಮೀನಾ ಅಂತ ಒಬ್ಬರು ಡೆಪ್ಟಿ ಕಮಿಷನರು ಅಪನಾ ದೇಶ್ ಅಂತ ಒಂದು ಮಾಡಿದರು ಕುಷ್ಟಗಿಯಲ್ಲಿ. ಜನರ ಸಹಾಯದಿಂದ ಒಂದು 20 ಕಿಲೋಮೀಟ್ರ್ ಪೈಪ್ ಹಾಕಿಸಿ ನೀರನ್ನು ಸಮಸ್ಯೆ ಮಾಡಿದರು. ಆಮೇಲೆ ಅಹಮದಾಬಾದದಲ್ಲಿ ಡೆಪ್ಟಿ ಕಮಿಷನರ್ ಯಾವ ರೀತಿ ರೆವಲ್ಯೂಷನ್ ಮಾಡಿದರು. ಆಮೇಲೆ ರಿಹ್ಯಾಬಿಲಿಟೇಷನ್ ಆಫ್ ಸ್ಲಮ್ ಡ್ವೆಲ್ಲರ್ಸ್, ಇದರೆಲ್ಲ ಜಿಲ್ಲಾಧಿಕಾರಿಗಳು, IAS ಅಧಿಕಾರಿಗಳು, ಪೊಲೀಸ್ ಸೂಪರಿಂಟೆಂಡರು, IAS, IPS, ಫಾರೆಸ್ಟ್ ಅಧಿಕಾರಿಗಳು ಬಹಳಷ್ಟು ನಮಗೆ ಮಾದರಿಯಾಗಿದ್ದಾರೆ. ಆ ಮಾದರಿ ಹಿನ್ನೆಲೆಯಲ್ಲೇ ನಾವು ರೂಪುಗೊಂಡವರು ಕೆಲವು ಜನ. ನಾವು ಧಾರವಾಡದಲ್ಲಿ ಹುಟ್ಟಿದವರು, ಧಾರವಾಡದಲ್ಲಿ ಬೆಳೆದವರು. ನನಗೀಗ 74 ವಯಸ್ಸು. ನನ್ನ ತಿಳಿದ ಮಟ್ಟಿಗೆ ಕೆಲಿಗೇರಿಯ ಬೆಳವಣಿಗೆ, ಧಾರವಾಡದಲ್ಲಿ ಎಷ್ಟು ಕೆರೆ ಬಾವಿಗಳಿದ್ದು ಆ ಎಲ್ಲ ಬಾವಿಯಲ್ಲಿ ಈಸಾಡುವ ಸುಯೋಗ ನನಗಿತ್ತು. ಇವತ್ತು ಬಾವಿಗಳೆಲ್ಲ ಹೋಗಿಬಿಟ್ಟಿದ್ದಾವೆ, ಜಲಮೂಲ ಹೋಗಿಬಿಟ್ಟಿದ್ದಾವೆ, ಗಿಡಗಳೂ ಇಲ್ಲ, ಪಕ್ಷಿಗಳಿಲ್ಲ, ಗುಬ್ಬಿಗಳೂ ಇಲ್ಲ. ನಾವು ಒಂದು ದುರಂತದ ಎಡೆಗೆ ಹೆಜ್ಜೆ ಹೋಗ್ತಾ ಇದ್ದೇವೆ. ನಾವೆಲ್ಲ ಎಚ್ಚರ ಆಗಬೇಕು. ನನ್ನ ಮನವಿ ಏನಂದರೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪ್ರಮುಖರಿಗೆ ತಮ್ಮ ಮುಂದಾಳತನ ಬೇಕಾಗಿದೆ, ತಮ್ಮ ಮಾರ್ಗದರ್ಶನ ಬೇಕಾಗಿದೆ. ತಮ್ಮ ಭಾಗವಹಿಸಿಗೆ ನೋಷ್ನಲ್ಲಿ ಅಂತೀವಿ, ತಾವು ಒಂದು ದಿವಸ ಬಂದು ಎನ್ಕರೇಜ್ ಮಾಡಿದರೆ ಭಾಳ ಹೆಲ್ಪ್ ಆಗ್ತದೆ. ಇದಕ್ಕೆ ಸಹಕಾರವಾಗಿ ಪೊಲೀಸ್ ಇವರು ಮುನ್ಸಿಪಲ್ ಕಮಿಷನರ್ ಅವರು ಇದಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ವಿಂಗ್ ತಯಾರು ಮಾಡಬೇಕು. ಇದಕ್ಕೊಂದು ಫ್ಲೋ ಚಾರ್ಟ್ ಮಾಡಬೇಕು. ಒಬ್ಬ ಕೇಸ್ ವರ್ಕರ್, ಪೌರ ಕಾರ್ಮಿಕರ ಟೀಮು, ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಪರಿಸರ ವಿಜ್ಞಾನಿ, ಇದಕ್ಕೊಂದು ಮಾಡಿ ನಾವು ಯಾರಿಗಾದರೂ ಕೇಳಿದರೆ ಕಮಿಷನರ್ಗೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಐತಿ. ಮತ್ತು ಮೊದಲನೇ ವಿನಂತಿ ಅಂದರೆ, ತಕ್ಷಣ ಕಾರ್ಪೊರೇಷನ್ದವರು 10 ಫೂಟಿಗೆ ಡಸ್ಟ್ಬಿನ್ ಇಡಿಸ್ಬೇಕು. ಅಂದರೆ ಇಲ್ಲಿ ಪ್ಲಾಸ್ಟಿಕ್ ಹೋಗಿದ್ದು ಜನರ ದುರುಪಯೋಗ ನಿಲ್ತದೆ. ಇದು ಮಹತ್ವದ್ದಿದೆ. ಆಮೇಲೆ 4 ದಿಕ್ಕಿಗೆ ಪಬ್ಲಿಕ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್, ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ, 24 ಅವರ್ ನೀರು ಬೇಕು. ಅದಕ್ಕೆ ಚಾರ್ಜ್ ಮಾಡಬಾರ್ದು. ನಾನು ಎಂಫಸೈಸ್ ಕೊಡ್ತೇನೆ, ನೋ ಚಾರ್ಜಿಂಗ್. ಚಾರ್ಜ್ ಮಾಡೋದಿತ್ತಂತಂದ್ರೆ ಮತ್ತು ಕೆರೆಗೆ ಬಂದು ಟಾಯ್ಲೆಟ್ ಮಾಡುವಂಥ ಪ್ರಸಂಗ ಬರ್ತದೆ. ಇದು ನಾವು ಕಾರವಾರ ಸಿ ಬೀಚ್ ನಾವು ಕ್ಲೀನ್ ಮಾಡಬೇಕಾದ್ರೆ 2000ದಿಂದ 2002ರವರೆಗೆ ನಮಗೆ ಅನುಭವ ಅದ. ಅಡ್ಮಿನಿಸ್ಟ್ರೇಷನ್ಗೂ ಅನುಭವ ಅದ. ನಾವು ಭಾಳಷ್ಟು ರಿಪೋರ್ಟು ಕಾರವಾರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಸರ್ಕಾರಕ್ಕೆ ಕಳಿಸಿದ್ದದ. ಎಲ್ಲರಿಗೂ ಇದು ಮಾಹಿತಿ ಅದ, ರಿಪೋರ್ಟ್ ಆಗಿದೆ, TV ಒಳಗೆ ಬಂದದ, ಆಗ ನ್ಯೂಸ್ ಪೇಪರ್ನಾಗ ಬಂದಿದ್ದದು. ಅದಕ್ಕೆ ನಮ್ಮದು ಮನವಿ ಏನಂದರೆ, ಮುನ್ಸಿಪಲ್ ಕಮಿಷನರ್, ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್, ಆಮೇಲೆ SP ಸಾಹೇಬರು, ಆಮೇಲೆ PWD ಅಧಿಕಾರಿಗಳು, ಮುಖ್ಯ ಇಂಜಿನಿಯರ್ ಇರ್ಬೋದು, ಅಧೀಕ್ಷಕ ಇಂಜಿನಿಯರ್ ಇರ್ಬೋದು, ಪರಿಸರ ವಿಜ್ಞಾನಿಗಳು ಇರ್ಬೋದು, ಧಾರವಾಡದ ಎಲ್ಲ ಮಹಾಜನತೆ, ಈಗಿದ್ದ ಸರ್ಕಾರಿ ಸೇವೆಯಲ್ಲಿ ಬ್ಯಾಂಕ್ ಸೇವೆ, LIC ಸೇವೆ, ತಾವು ದಯವಿಟ್ಟು 1 ವಾರ ಟೋಕನ್ ತಮ್ಮ ವಯಸ್ಸಿನ ಪ್ರಕಾರ, ನಾವು ಹೊಲಸು ತೆಗಿಲಿಕ್ಕೆ ಆಗೋದಿಲ್ಲ, ಆಲ್ರೆಡಿ ಕ್ಲೀನ್ ಆಗ್ತಾ ಇದೆ, ತಾವು ಭಾಗವಹಿಸಿ ಇಲ್ಲಿದ್ದಂಥ ಕೆಲಿಗೇರಿ ಕೆರೆ ರಕ್ಷಣಾ ಕಮಿಟಿ ಏನದ, ಕಲ್ಮೇಶ್ವರ ದೇವಾಲಯದ ಒಂದು ಟ್ರಸ್ಟ್ ಅದು, ಇಲ್ಲಿ ಜನರಿದ್ದಾರೆ, ಒಳ್ಳೆಯವರಿದ್ದಾರೆ,
ಅವ್ರಿಗೆ ನಾವು ಎಲ್ಲ ಸಹಾಯ ಮಾಡಿ ಇದು ಒಂದು ಮಾದರಿ ಮಾಡಬೇಕಂತೇಳಿ ನನ್ನ ವಿನಂತಿ. ಧನ್ಯವಾದ. ಧನ್ಯವಾದ. ಬ್ಲೌಸ್ ಕೊಡ್ರಿ, ಅವ್ರು ಯಾರು ಬ್ಲೌಸ್ ಕೊಡ್ರಿ ಮೇಡಮ್ ಅವ್ರಿಗೆ, ನಮ್ಮದು ಯಾರು ಕೊಡ್ರಿ. ಗೊತ್ತಾಗುವುದಿಲ್ಲ ಅವನಿಗೆ. ಈ ಬಾರಿಯ ಕೆಳಗೇರಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ನಾಗರಿಕರಿಗೆ ಐಸ್ಮು ಟಿವಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ.